ಪುರಿ ಜಗನ್ನಾಥ ದೇವಾಲಯದ ಹಿಂದಿರುವ ಅದ್ಭುತ ಕಥೆ. ಬಹಳ ಹಿಂದಿನ ಕಾಲದಲ್ಲಿ ಇಂದ್ರದ್ಯುಮ್ನ ಎಂಬ ಪರಾಕ್ರಮಿ ರಾಜನಿದ್ದ. ಅವರ ಪತ್ನಿಯ ಹೆಸರು ಗುಂಡೀಚ. ಇಂದ್ರದ್ಯುಮ್ನನು ಅನೇಕ ಯುದ್ಧಗಳಲ್ಲಿ ವಿಜಯ ಸಾಧಿಸಿದ್ದನು. ಅವನ ರಾಜ್ಯವು ಸಂಪತ್ತು, ವೈಭವ ಮತ್ತು ಸುಖ ಸಮೃದ್ಧಿಯಿಂದ ತುಂಬಿ ತುಳುಕುತ್ತಿತ್ತು. ಪ್ರಜೆಗಳೆಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು. ಆದರೆ ಇಷ್ಟೆಲ್ಲ ಇದ್ದರೂ ರಾಜನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಜೀವನದಲ್ಲಿ ಇನ್ನೂ ಏನೋ ಕೊರತೆ ಇದೆ ಎಂಬ ಭಾವನೆ ಅವನನ್ನು ಸದಾ ಕಾಡುತ್ತಿತ್ತು. ಒಂದು ದಿನ ರಾಜನು ತನ್ನ ಅರಮನೆಯಲ್ಲಿ ಮಹಾಸಭೆಯನ್ನು ಕರೆದನು. ದೇಶದ ಎಲ್ಲ ಋಷಿಗಳು, ಮುನಿಗಳು, ಪಂಡಿತರು ಮತ್ತು ಜ್ಞಾನಿಗಳು ಆ ಸಭೆಯಲ್ಲಿ ಸೇರಿದರು. ಜೀವನದ ಉದ್ದೇಶ, ಧರ್ಮ, ಮೋಕ್ಷ ಮತ್ತು ಮಾನವನ ನಿಜವಾದ ಸಂತೋಷದ ಬಗ್ಗೆ ದೀರ್ಘ ಚರ್ಚೆ ನಡೆಯಿತು. ಕೊನೆಗೆ ರಾಜನು ಒಂದು ಮಹತ್ವದ ನಿರ್ಧಾರಕ್ಕೆ ಬಂದನು. ನಾನು ಭಗವಂತನಿಗಾಗಿ ಒಂದು ಭವ್ಯವಾದ ದೇವಾಲಯವನ್ನು ನಿರ್ಮಿಸಬೇಕು. ಅದು ಯುಗಯುಗಾಂತರಗಳವರೆಗೆ ನನ್ನ ಭಕ್ತಿಯ ಸಂಕೇತವಾಗಿರಬೇಕು ಎಂದು ಸಂಕಲ್ಪ ಮಾಡಿದನು. ಆ ರಾತ್ರಿ ರಾಜನ ಕನಸಿನಲ್ಲಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಪ್ರತ್ಯಕ್ಷರಾದರು. ಅವರು ರಾಜನಿಗೆ, ನಾನು ನೀಲಾಚಲ ಎಂಬ ಪರ್ವತದಲ್ಲಿ ನಿನ್ನನ್ನು ಕಾಯುತ್ತಿದ್ದೇನೆ, ಅಲ್ಲಿಗೆ ಬಂದು ನನ್ನನ್ನು ಹುಡುಕು ಎಂದು ಹೇಳಿ ಅಂತರ್ಧಾನರಾದರು. ಬೆಳಿಗ್ಗೆ ಎದ್ದ ತಕ್ಷಣ ರಾಜನು ತನ್ನ ಸೈನಿಕರನ್ನು 4 ದಿಕ್ಕುಗಳಿಗೂ ನೀಲಾಚಲ ಪರ್ವತವನ್ನು ಹುಡುಕಲು ಕಳುಹಿಸಿದನು. ಜೊತೆಗೆ ತನ್ನ ಆತ್ಮೀಯ ಶಿಷ್ಯನೂ ಆಗಿದ್ದ ಬ್ರಾಹ್ಮಣ ವಿದ್ಯಾಪತಿಯನ್ನು ಕೂಡ ಕಳುಹಿಸಿದನು. ಹಲವು ದಿನಗಳ ಕಾಲ ಹುಡುಕಿದರೂ ಸೈನಿಕರಿಗೆ ನೀಲಾಚಲ ಪರ್ವತ